ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. 3 ಶಾಸಕರು, ಒಬ್ಬ ಸಂಸದ, 8 ಟಾರ್ಗೆಟ್. ಬೆಳಗ್ಗೆ ಬಂದು ಲ್ಯಾಂಡ್ ಆದ ಇಡಿ ಬಹುದೊಡ್ಡ ರೇಡ್ ಮಾಡಿದೆ. ಎಲೆಕ್ಷನ್ ನಲ್ಲಿ ಹರಿದಾಡಿದ ವಾಲ್ಮೀಕಿ ನಿಗಮ ಹಣದ ತಲಾಶ್ ನಡೆಸಿದೆ. ವಹಿವಾಟಿನ ಜೊತೆಗೆ ವಾಟ್ಸ್ಆಪ್ ಕಾಲ್ಗಳ ಬೆನ್ನು ಬಿದ್ದಿದೆ. ಇತ್ತ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಟಾಪಟಿ ಏರ್ಪಟ್ಟಿದೆ. ಸಿದ್ದು ಜಾರಿ ಬಿದ್ದ ಜಾಣನಲ್ಲ, ಆದರೆ ಪ್ರಬಲರ ಒತ್ತಡಕ್ಕೆ ಪ್ರಪಾತಕ್ಕೆ ತಳ್ಳಿರೋದು. ಡಿಕೆಶಿಯ ಭಾವನೆಗೆ ಮಣಿದ ಹೈಕಮಾಂಡ್ ರಿಸರ್ವೇಷನ್ ಮಂತ್ರ ಪಠಿಸಿದೆ. ಸಿಎಂ ಮನದ ಮಾತಲ್ಲಿ ಕೋಪಾಗ್ನಿ ಕಾಣಿಸ್ತು. ಕಸದ ಬುಟ್ಟಿಗೆ ಹಾಕಿದ ಹಳೆ ರಿಪೋರ್ಟ್ ಅವೈಜ್ಞಾನಿಕ ಅಂತ ಒಪ್ಪಿ ಬಿಜೆಪಿ ಬರ್ಚಿ ಇರಿದಿದೆ. ಇವತ್ತು 2 ಚಹರೆಗಳಲ್ಲಿ ಭಿನ್ನ ಕನ್ನಡಿ ಕಾಣಿಸ್ತು. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಕಣ್ಣೀರ ಕಾಲ, ಮುಹೂರ್ತ ಹತ್ತಿರವಾಗಿದ್ರೆ ಜೈಲು ಪಾಲಾಗೋ ಭೀತಿಯಲ್ಲಿ ವಿನಯ್ ಕುಲಕರ್ಣಿ ಕಣ್ಣಲ್ಲಿ ಕಾವೇರಿ ಉಕ್ಕಿದ್ದಾಳೆ. ಇತ್ತ ಗಣಿ ದಣಿ ಕೇಸ್ನಲ್ಲಿ ಹೈಕೋರ್ಟ್ ರಿಲೀಫ್ ಕೊಟ್ಟಿದ್ರು. ರಿಲೀಸ್ಗೆ ಗ್ರಹಣ ಕವಿದಿದೆ. ಭಕ್ತರನ್ನ ಭಕ್ತಿಯ ಗುಂಗಲ್ಲಿ ತೇಲಿಸಿದ್ದ ಮಂಗ್ಲಿಯ ಜನ್ಮದಿನವೇ ದುರ್ದಿನವಾಗಿ ಗೋಚರಿಸಿದೆ. ಬರ್ಡೇ ಪಾರ್ಟಿ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ. ಪೊಲೀಸರನ್ನ ಕಂಡು ಆವಾಜ ಬಿಟ್ಟ ಸಿಂಗರ್ ಮಂಗ್ಲಿಯ ಕಾಂಡ ಬಯಲಾಗಿದ್ದು, ವಿದೇಶಿ ಮದ್ಯ ಜಪ್ತಿಯಾಗಿದೆ. ಡ್ರಗ್ಸ್ ಸೇವನೆ ಮಾಡಿದ್ದು ಕನ್ಫರ್ಮ್ ಆಗಿದೆ. ಇದು ಸರ್ಪ ಸಂಬಂಧ. ಸುಂದರಿಯ ಜೊತೆ ಸಪ್ತಪದಿ ತುಳಿದ ರಘುವಂಶಿ ಸಪ್ತ ಸಾಗರದಾಚೆ ಪಯಣ ಮಾಡಿದ್ದಾರೆ. ಕೊಲೆ ಪಾತಕಿ ಸೋನಂಲಾ ಪ್ಲಾನ್ ಬಿ, ಪ್ಲಾನ್ ಸಿ ಕತೆ ಕೇಳಿದ ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ. ಈಗ ಹಂತಕರ ಬಟ್ಟೆಗಳಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿದೆ. ಅತ್ತ ಹಂತಕಿಯ ಸೋದರ ಕಾಲಿಗೆ ಬಿದ್ದು ಗೋಳಾಡಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.